ಸಿಂಹ ಲಗ್ನ ಸಿಂಹ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಕಳೆದ ವಿಡಿಯೋಗಳು ಅಂದರೆ ಗುರು ಗೋಚಾರದ 1 ವರ್ಷದ ಫಲ ಜೊತೆಗೆ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಸಿಂಹ ರಾಶಿಯವರು ಸ್ಪೆಷಲಾಗಿ ಸ್ವೀಕರಿಸಿದ್ದೀರಾ, ಸ್ಪೆಷಲಾಗಿ ಕಮೆಂಟ್ಸ್ ಮಾಡಿದ್ದೀರಾ. ಪೂರ್ತಿ ವಿಡಿಯೋ ನೋಡಿರೋರಿಗೆ, ಕಮೆಂಟ್ಸ್ ಮಾಡಿರೋರಿಗೆ ಇಲ್ಲಿಂದನೇ ಧನ್ಯವಾದಗಳು. ಈಗ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲಗ್ನದಿಂದ ನೋಡಬೇಕಾ, ರಾಶಿಯಿಂದ ನೋಡಬೇಕಾ ಅನ್ನುವಂತಹ ಗೊಂದಲ ಇನ್ನೂ ತುಂಬ ಜನಕ್ಕಿದೆ. ಸೊ ಲಗ್ನದಿಂದ ನೋಡಿದಾಗ ತಿಂಗಳಲ್ಲಿ ಘಟಿಸುವ ಘಟನೆಗಳು ನಿಮಗೆ ಎಷ್ಟು ಹತ್ತಿರವಾಗ್ತವೆ ಅನ್ನೋದನ್ನು ತಿಳ್ಕೊಬೋದು. ಘಟಿಸಿದ ಘಟನೆಗಳಿಂದ ಮನಸ್ಥಿತಿ, ಪರಿಸ್ಥಿತಿ ಜೊತೆಗೆ ಸುತ್ತಲಿನ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ರಾಶಿಯನ್ನು ನೋಡಬೇಕಾಗತ್ತೆ. ಗೋಚಾರದಲ್ಲಿ ಗ್ರಹಗಳು ನೇರವಾಗಿ ನಮ್ಮ ಲಗ್ನಕ್ಕೂ ಕನೆಕ್ಟ್ ಆಗ್ತವೆ, ಜೊತೆಗೆ ನಮ್ಮ ರಾಶಿಗೂ ಕನೆಕ್ಟ್ ಆಗ್ತವೆ. ಓಕೆ, ಈಗ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಒತ್ತಡಗಳು ಖಂಡಿತ ಇದೆ. ಸಂಬಂಧಗಳಲ್ಲಿ ಅನುಮಾನ, ಬೇಡವಾದ ವಿಚಾರಗಳೆಲ್ಲ ಬಂದು ಹೋಗ್ತಾ ಇರೋದು, ಕೆಲಸದಲ್ಲಿ ಒತ್ತಡ, ಯಾವುದು ನೀವು ಅಂದುಕೊಂಡಂಗೆ ಆಗುತ್ತಿಲ್ಲ. ಲಗ್ನದಲ್ಲಿರುವ ಕೇತುವಿನ ಸಂಚಾರದಿಂದ ಒಂಟಿತನ, ವಿರಕ್ತಿ ಭಾವನೆ, ಯಾವುದೂ ಬೇಡ, ಇದೆಲ್ಲವೂ ತುಂಬ ದಿನದಿಂದ ಇದೆ. ಬಟ್ ತಿಂಗಳವಾರು ಗ್ರಹಗಳು ಬದಲಾದಂತೆ ಸ್ವಲ್ಪ ವಾತಾವರಣವು ಬದಲಾಗಬೇಕು, ಘಟನೆಗಳು ಕೂಡ ಬದಲಾಗಬೇಕಲ್ಲ. ಸೊ ಹಾಗಾಗಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ 2ನೇ ಮನೆಯ ಅಧಿಪತಿ ಬುಧ, ಅವರು 11ನೇ ಮನೆಯ ಅಧಿಪತಿನೂ ಹೌದು. 2ನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ. 11ನೇ ಮನೆ ಲಾಭಸ್ಥಾನ, ಇಚ್ಛಾಪೂರ್ತಿ ಸ್ಥಾನ, ನೆಟ್ವರ್ಕ್. ಸೊ ಈ 2 ಮನೆಯ ಅಧಿಪತಿಯಾಗಿರುವ ಬುಧ ಭಾಗ್ಯಕ್ಕೆ ಬರ್ತಾರೆ, ಭಾಗ್ಯೋದಯ ಆಗುತ್ತೆ. ಆಮೇಲೆ ಕರ್ಮಕ್ಕೂ ಬರ್ತಾರೆ. ಕರ್ಮದಲ್ಲಿ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. 9ನೇ ಮನೆ ಅಂದರೆ ಮೇಷರಾಶಿ. ಮೇಷರಾಶಿಗೆ ಮೀನರಾಶಿಯಲ್ಲಿರುವ ಬುಧ 1ನೇ ತಾರೀಕಿಗೆ ಸಂಚಾರವನ್ನು ಶುರು ಮಾಡ್ತಾರೆ. ಅಲ್ಲಿ 15 ದಿನಗಳ ಕಾಲ ಇದ್ದು ನಂತರ ವೃಷಭ ರಾಶಿಗೆ ನಂತರದ 15 ದಿನಗಳ ಕಾಲ ಸಂಚಾರ ಮಾಡ್ತಾರೆ. ನಿಮ್ಮ ಭಾಗ್ಯಸ್ಥಾನದಲ್ಲಿ ಆಲ್ರೆಡಿ ರವಿಯ ಸಂಚಾರ ಆಗ್ತಾ ಇದೆ. ರವಿ ನಿಮ್ಮ ಲಗ್ನಾಧಿಪತಿ. ಸೊ ರವಿ ಅಂದರೆ ಆತ್ಮವಿಶ್ವಾಸ, ಅಧಿಕಾರ, ಇದನ್ನೆಲ್ಲ ಕೊಡುವಂತಹ ರವಿ ಭಾಗ್ಯಸ್ಥಾನದಲ್ಲಿದ್ದಾರೆ. ಅಲ್ಲಿಗೆ ಧನಾಧಿಪತಿ ಮತ್ತು ಲಾಭಸ್ಥಾನದ ಅಧಿಪತಿ ಜೊತೆಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ತಂದೆಯಿಂದ ನಿಮಗೆ ಹೆಚ್ಚು ನೆರವು ಸಿಗುತ್ತೆ. ತಂದೆಯ ಆಸ್ತಿಯು ಕೂಡ ನಿಮಗೆ ಲಭ್ಯವಾಗಬಹುದು. ಓಕೆ, ತಂದೆಯ ಸ್ಥಾನದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸರ್ಕಾರದ ವಿಚಾರಗಳಲ್ಲಿ ನಿಮಗೆ ಹೆಚ್ಚು ಲಾಭಗಳಿವೆ. ಸರ್ಕಾರದ ಟೆಂಡರ್ ಹಾಕಿಕೊಂಡಿದ್ದರೆ ಅವು ನಿಮ್ಮ ಪರವಾಗಿ ಸಿಗ್ತದೆ. ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅಧಿಕಾರ ಪ್ರಾಪ್ತಿ, ಗೌರವ ಪ್ರಾಪ್ತಿ, ನೀವು ಅಂದುಕೊಂಡಂತಹ ಜಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಬಡ್ತಿ ಸಿಗುತ್ತೆ. ಕೆಲಸ ಅಂದರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಡೆಫಿನೆಟ್ಲಿ ಸಂಬಳ ಹೈಕ್ ಆಗಿರುತ್ತೆ. ಜೊತೆಗೆ HOD, ಟೀಮ್ ಲೀಡರ್, ಮ್ಯಾನೇಜರ್ ಈ ಥರದ ಪೋಸ್ಟಿಂಗು ಕೂಡ ಸಿಗುವ ಚಾನ್ಸಸ್ ಹೆಚ್ಚಿದೆ. ಸೊ ನೀವು ಸುಲಭವಾಗಿ ಎಲ್ಲವನ್ನು ಗಿಟ್ಟಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ಶ್ರಮ ಪಡಬೇಕು. ಒತ್ತಡಗಳು ಜಾಸ್ತಿ ಶನಿ ಮಹಾತ್ಮರು ಕೊಟ್ಟಿದ್ದಾರೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಅದನ್ನೆಲ್ಲ ಸರಿಯಾಗಿ ನೀವು ಮಾಡಿಬಿಟ್ರೆ ಭಾಗ್ಯಸ್ಥಾನದಲ್ಲಿ ಭಾಗ್ಯೋದಯ ಆಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಿಂದ, ತಂದೆಯ ಸಂಬಂಧಪಟ್ಟಂತಹ ವಿಚಾರಗಳಿಂದ ಹಲವಾರು ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ಅನುಭವಿಸ್ತೀರಾ. ಬಟ್ ಹೆಚ್ಚು ಶ್ರಮ ಬೇಕು, ಹೆಚ್ಚು ತಾಳ್ಮೆನೂ ಬೇಕು. ಓಕೆ, ಇದೇ ಧನಸ್ಥಾನದ ಅಧಿಪತಿ ಮತ್ತು ಲಾಭಸ್ಥಾನದ ಅಧಿಪತಿ ನಿಮ್ಮ ಕರ್ಮಸ್ಥಾನಕ್ಕೂ ಬರ್ತಾರೆ. ಸೊ ಆಗ ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳು ಸ್ವಲ್ಪ ಒತ್ತಡಗಳನ್ನು ಏರಿದರು, ಈಗೋ ಕ್ಲಾಶಸ್ ನಿಮ್ಮ ನಡುವೆ ಬಂದರು. ನಿಮ್ಮ ಪ್ರೊಫೈಲ್ಗೇನು ಧಕ್ಕೆ ಆಗಲ್ಲ. ಬುಧ ಅಂದರೆ ಕಮ್ಯುನಿಕೇಷನ್ ಕಾರಕ, ಬುಧ ಅಂದರೆ ಬರವಣಿಗೆ, ಬುಧ ಅಂದರೆ ಮೀಡಿಯಾ. ಸೊ ಹಾಗಾಗಿ ಈ ಕಂಟೆಂಟ್ ಕ್ರಿಯೇಟರ್ಸ್, ಬರವಣಿಗೆಯ ಕ್ಷೇತ್ರದಲ್ಲಿರೋರು, ಮೀಡಿಯಾದಲ್ಲಿರೋರು, ಡಿಜಿಟಲ್ ಮೀಡಿಯಾದಲ್ಲಿರೋರು ಎಲ್ಲರಿಗೂ ನಿಮ್ಮ ಕಾರ್ಯಕ್ಷೇತ್ರ ಉತ್ತಮಗೊಳ್ಳುವಂತಹ ಸಮಯ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ, ಹೆಚ್ಚು ಶ್ರಮವನ್ನು ಹಾಕಿ. ಸೊ ಇದರಿಂದ ಯಾಕೆಂದರೆ ನಿಮ್ಮ ಕರ್ಮಸ್ಥಾನಕ್ಕೆ ಶನಿಯ 3ನೇ ದೃಷ್ಟಿ ಇರೋದರಿಂದ, ಅವರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ
ಅವರು ನಿಮ್ಮ 7 ಮತ್ತು 6ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ನಿಮ್ಮಿಂದ ಹೆಚ್ಚು ಶ್ರಮವನ್ನು ಕೇಳ್ತಾ ಇದ್ದಾರೆ, ಹೆಚ್ಚು ತಾಳ್ಮೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಸಹಿಸ್ಕೊಂಡು ಬಿಟ್ಟರೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ಅದೇ ರೀತಿ ನಿಮ್ಮ 4ನೇ ಮನೆಯ ಅಧಿಪತಿ ಮತ್ತು 9ನೇ ಮನೆಯ ಅಧಿಪತಿ ಕುಜ ಕೂಡ 12ನೇ ತಾರೀಕು ಅವರದ್ದೇ ಮನೆಗೆ ಬರ್ತಾರೆ. ಸೊ ಹಾಗಾಗಿ ಭೂಮಿಯ ವ್ಯವಹಾರದಲ್ಲಿ ಲಾಭಗಳನ್ನು ತಂದುಕೊಡ್ತಾರೆ, ಅದೃಷ್ಟಗಳನ್ನು ಕ್ರಿಯೇಟ್ ಮಾಡ್ತಾರೆ. ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಅತ್ಯಂತ ಲಾಭ ಗಳಿಸುವಂತಹ ಸಮಯ ಈ ಒಂದು ಮೇ ತಿಂಗಳು 12ನೇ ತಾರೀಕಿಂದ ಇನ್ನೂ ವೇಗ ಪಡೆದುಕೊಳ್ಳುತ್ತೆ ನಿಮ್ಮ ಬಿಸ್ನೆಸ್. ಅದೇ ರೀತಿ ಕುಜನ 4ನೇ ದೃಷ್ಟಿ ಕರ್ಕಾಟಕ ರಾಶಿಯ ಮೇಲೆ ಬೀಳುತ್ತೆ. ಕರ್ಕಾಟಕ ರಾಶಿ ನಿಮಗೆ 12ನೇ ಮನೆ. 12ನೇ ಮನೆ ಅಂದರೆ ದೂರದ ದೇಶ, ದೂರದ ಸ್ಥಳ. ಯಾರ್ಯಾರು ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿದ್ದುಕೊಂಡು, ಅಥವಾ ವಿದೇಶಿ ಕಂಪನಿಗಳಿಗೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ವಿದೇಶಿ ಸಂಬಂಧಿತ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದರೆ ಭಾಗ್ಯಸ್ಥಾನದಲ್ಲಿ ಬುಧನೂ ಇದ್ದರು, ರವಿನೂ ಇದ್ದರು. ಈಗ ಕುಜ 12ನೇ ತಾರೀಕು ಎಂಟ್ರಿ ಆಗ್ತಾರೆ. ಸೊ ಹಾಗಾಗಿ ಭಾಗ್ಯೋದಯ ತುಂಬ ಚೆನ್ನಾಗಾಗುತ್ತೆ. ಈ 45 ದಿನಗಳ ಕಾಲ ದೂರದ ಸ್ಥಳಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಡೆಫಿನೆಟ್ಲಿ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ. ಆದರೆ ಹೂಡಿಕೆಯಂತಹ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಯಾಕೆ ಅಂದರೆ 12ನೇ ಮನೆ ವ್ಯಯಸ್ಥಾನವೂ ಹೌದು. ವೆಹಿಕಲ್ಗಳಲ್ಲಿ ಸಂಚಾರ ಮಾಡಬೇಕಾದರೆ ವಿತೌಟ್ ಹೆಲ್ಮೆಟ್, ಸೀಟ್ ಬೆಲ್ಟ್ ಇಲ್ಲದೇ ಓವರ್ ಸ್ಪೀಡ್, ಓವರ್ಟೇಕ್ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕುಜ ಈ ಆಕ್ಸಿಡೆಂಟ್ಗೆ ಕಾರಕನಾಗ್ತಾರೆ. ಸೊ ಆಕ್ಸಿಡೆಂಟ್ಗಳು ಎದುರಾಗಬಹುದು, ನಿಮ್ಮ ಮೈಯಿಂದ ಬ್ಲಡ್ ಹೋಗಬಹುದು. ಇದಕ್ಕೊಂದು ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ದೇಹಕ್ಕೆ ಆ ತಾಕತ್ತಿದೆ ಅಂದರೆ ಸದ್ಯಕ್ಕೆ ಯಾರು 6 ತಿಂಗಳಾಯಿತು ಬ್ಲಡ್ ಕೊಟ್ಟು ದಾನ ಮಾಡಿ ಅನ್ನೋದಾದರೆ ಹೋಗಿ ಬ್ಲಡ್ ದಾನ ಮಾಡಿಬಿಡಿ. ಇದರಿಂದ ಕುಜ ಶಾಂತಿನೂ ಆಗುತ್ತೆ, ನಿಮ್ಮ ಮೈಯಿಂದ ಬ್ಲಡ್ ಹೋಗುತ್ತೆ, ಅದು ಇನ್ನೊಬ್ಬರಿಗೆ ತಲುಪುತ್ತೆ, ಅದೊಂದು ಪುಣ್ಯ ಕಾರ್ಯವೂ ಆಗುತ್ತೆ. ಕುಜನಿಗೆ ಒಂದು ರೆಮಿಡಿ ಮಾಡ್ಕೊಂಡಂಗೆ ಆಗುತ್ತೆ. ಏನೇನೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ, ಅದರ ಜೊತೆಗೆ ಇದೊಂದು ಪ್ರಾಯೋಗಿಕ ರೆಮಿಡಿ ಮಾಡಿ, ಡೆಫಿನೆಟ್ಲಿ ಅದು ನಿಮ್ಮನ್ನು ಕೈ ಹಿಡಿತದೆ. ಅದೇ ರೀತಿ ಕುಜನ ದೃಷ್ಟಿ ತುಲಾರಾಶಿಯ ಮೇಲೆ ಬೀಳುತ್ತೆ. ತುಲಾರಾಶಿ ನಿಮಗೆ 3ನೇ ಮನೆ. 3ನೇ ಮನೆ ಅಂದರೆ ಎಗೇನ್ ಶ್ರಮ, ಅಲೆದಾಟ, ಕಮ್ಯುನಿಕೇಷನ್, ಆನ್ಲೈನ್, ಮೀಡಿಯಾ ಇದನ್ನೆಲ್ಲ ಹೇಳುತ್ತೆ. ಸ್ವಲ್ಪ ಪ್ರಯಾಣವನ್ನು ಮಾಡ್ತೀರ. ಯಾಕೆಂದರೆ 12ನೇ ಮನೆಗೂ ದೃಷ್ಟಿ ಇದೆ, 3ನೇ ಮನೆಗೂ ದೃಷ್ಟಿ ಇದೆ. ಪ್ರಯಾಣಗಳು ಎದುರಾಗುತ್ತೆ ಕೆಲಸದ ನಿಮಿತ್ತ. ಯಾಕೆಂದರೆ ಕುಜನಿಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ನೀವು ಕೂಡ ಟ್ರಾವೆಲ್ ಮಾಡ್ತೀರಾ. ಪ್ರತಿಯೊಂದು ಟ್ರಾವೆಲ್ ನಿಮಗೆ ಅದೃಷ್ಟವನ್ನು ಕ್ರಿಯೇಟ್ ಮಾಡುತ್ತೆ. ಟ್ರಾವೆಲ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಈ ಅಷ್ಟಮ ಶನಿಯ ಪ್ರಭಾವ, 7ನೇ ಮನೆಯಲ್ಲಿ ರಾಹುವಿನ ಪ್ರಭಾವ, ಲಗ್ನದಲ್ಲಿ ಕೇತುವಿನ ಪ್ರಭಾವ ನಿಮ್ಮನ್ನು ಸ್ವಲ್ಪ ಮಾನಸಿಕವಾಗಿ ಹಿಂಸೆಗೆ ಒಳಪಡಿಸುತ್ತೆ. ರಾಹು ಅನುಮಾನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ಗೌಪ್ಯ ವಿಚಾರಗಳನ್ನೆಲ್ಲ ಹೊರ ಜಗತ್ತಿಗೆ ಗೊತ್ತಾಗುವ ರೀತಿ ಮಾಡ್ತಾ ಇದ್ದಾರೆ. ಅವರು 6 ಮತ್ತು 7ನೇ ಮನೆಯ ಅಧಿಪತಿ. 6ನೇ ಮನೆಯ ಅಧಿಪತಿ 8ನೇ ಮನೆಗೆ ಹೋದಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಅಂದರೆ -+. ಅದರ ಅರ್ಥ ನಿಮಗೆ ಎದುರಾಳಿಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು ಕೊಡ್ತಾರೆ ಶನಿ ಮಹಾತ್ಮರು. ಆದರೆ ರೋಗದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಪ್ತಮ ಸ್ಥಾನ ಆಗಿರೋದ್ರಿಂದ ಈ ಪಾಲುದಾರಿಕೆಯ ವಿಚಾರ ಮತ್ತು ವೈವಾಹಿಕ ವಿಚಾರಗಳಿದೆಯಲ್ಲ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವೇನಾದರೂ ತುಂಬ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ಇದ್ದರೆ ನಿಮ್ಮ ಸಂಬಂಧಗಳಲ್ಲಿ, ಆ ಸೀಕ್ರೆಟ್ಸ್ ಈಗ ಗೊತ್ತಾಗ್ಬಿಡ್ತದೆ. ಅದಕ್ಕೆ ರಾಹು ನಿಮ್ಮ ಸಂಗಾತಿಯಲ್ಲಿ ಅನುಮಾನಗಳನ್ನು ತುಂಬ ದಿನದಿಂದ ಕ್ರಿಯೇಟ್ ಮಾಡಿದ್ದಾರೆ. ಈಗ ಅದು ಹೊರಗಡೆಗೆ ಬರ್ತಾ ಇದೆ ಒಂದೊಂದಾಗಿ. ಶನಿ ಬಿಡುಗಡೆ ಆಗೋವರೆಗೂ ನಿಮ್ಮ ಎಲ್ಲ ಸೀಕ್ರೆಟ್ಸು ಬೆಳಕಿಗೆ ಬರುತ್ತೆ. ಯಾಕೆ ಅಂದರೆ ರವಿಯ ಸಂಚಾರ ಈಗ, ಲಗ್ನಾಧಿಪತಿಯ ಸಂಚಾರ ಈಗ ಒಳ್ಳೆ ಮನೆಗಳಲ್ಲಾಗ್ತಾ ಇದೆಯಲ್ಲ, ಅವರು ನೀವು ಕೆಟ್ಟದ್ದನ್ನು ಮಾಡಿದರೆ ಅದನ್ನು ಬೆಳಕಿಗೆ ಚೆಲ್ಲಿ ಹೊರ ಜಗತ್ತಿಗೆ ತೋರಿಸ್ಬಿಡ್ತಾರೆ. ಒಳ್ಳೆಯದಾಗಿದ್ದರೆ ಅದನ್ನು ಹೆಂಗೋ ಮೇಂಟೈನ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ಶಿಕ್ಷೆ ಆಗಲ್ಲ, ಅದು ಒಳ್ಳೆ ರೀತಿಯ ಗುಟ್ಟಿನ ವಿಚಾರ ಆಗಿದ್ದರೆ. ಓಕೆ, ಒಳ್ಳೆಯದಕ್ಕಾಗಿ ನೀವು ಅದನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಆ ಥರದ ತೊಂದರೆಗಳಾಗಲ್ಲ. ಇನ್ನು 10ನೇ ಮನೆಗೆ ಬರೋಣ. 10ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ಹಾಗಾಗಿ ಕಲೆ, ಸಿನಿಮಾ, ಆ್ಯಕ್ಟಿಂಗ್, ಡೈರೆಕ್ಷನ್ ಈ ಥರದ ಈ ಕಲೆಗೆ ಸಂಬಂಧಪಟ್ಟಂತಹ ಏನು ಫೀಲ್ಡಲ್ಲಿದ್ದೀರಾ ನಿಮಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ರೆಕಗ್ನೈಸೇಷನ್ ತುಂಬ ಚೆನ್ನಾಗಿರುತ್ತೆ, ಗುರುತಿಸ್ಕೊಳ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಹೆಚ್ಚು ವ್ಯೂಸ್ ಪಡೆದುಕೊಳ್ತೀರಾ, ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಒಟ್ಟಾರೆ ಒಂದ್ರಿ ಶೈನ್ ಆಗುವಂತಹ ತಿಂಗಳು ಮೇ ತಿಂಗಳು. ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ
ಅದೇ ಶನಿ ಮಹಾತ್ಮರು ಅದನ್ನೇ ಕೇಳ್ತಾ ಇರೋದು, ಅಲ್ಲಿಗೆ ದೃಷ್ಟಿಯನ್ನು ಕೊಟ್ಟು. ಸೊ ತುಂಬ ಎಫರ್ಟ್ ಹಾಕ್ಬಿಟ್ರೆ ಡೆಫಿನೆಟ್ಲಿ ಶೈನ್ ಆಗ್ತೀರಾ. ಅದೇ ರೀತಿ ರವಿ ಮತ್ತು ಬುಧ ಶುಕ್ರ ಈ 10ನೇ ಮನೆಯ ಎಫೆಕ್ಟಿಂದ ರಾಜಕಾರಣಿಗಳಲ್ಲಿ ಒಳ್ಳೆಯ ಒಂದು ರೀತಿ ಈ ತಿಂಗಳನ್ನು ಅದ್ಭುತವಾಗಿ ಬಳಸ್ಕೋಬೋದು. ಅಧಿಕಾರ ಪ್ರಾಪ್ತಿ, ಹೈಕಮಾಂಡ್ ಜೊತೆ ಸ್ವಲ್ಪ ಮನಸ್ತಾಪಗಳಿವೆ, ಆದರೂ ನಿಮ್ಮ ಏನು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಬಹುದು, ವಾರ್ಡ್ಗಳಲ್ಲಿ ನಿಮಗೆ ಒಂದಷ್ಟು ಪೋಸ್ಟ್ಗಳು ಸಿಗ್ಬೋದು. ಅಂದರೆ ರಾಜಕೀಯದಲ್ಲಿ ಸಕ್ರಿಯವಾಗಿರೋರಿಗೆ, ಮಿನಿಸ್ಟ್ರ್ ಲೆವೆಲಲ್ಲಿ ಕೆಲಸ ಮಾಡ್ತಿರೋರಿಗೆ ಇನ್ನೂ ಹೆಚ್ಚು ಪವರ್ ಸಿಗುತ್ತೆ. ಸೊ ಹಾಗಾಗಿ ಶ್ರಮ, ತಾಳ್ಮೆ ಎಲ್ಲವನ್ನು ಜೊತೆಗೆ ಇಟ್ಕೊಂಡು ಕ್ಯಾರಿ ಮಾಡಿ ನಿಮ್ಮ ಕಾರ್ಯಕ್ಷೇತ್ರ ಡೆಫಿನೆಟ್ಲಿ ಉದ್ಧಾರ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 11ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಅಲ್ಲಿಂದ ನಿಮ್ಮ 5ನೇ ಮನೆಗೆ ಗುರು ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಗುರು ಸಂತಾನಕಾರಕವೂ ಹೌದು. ಲಾಭಸ್ಥಾನದಲ್ಲಿ ಇರೋದರಿಂದ ಮಕ್ಕಳಿಂದ ನಿಮಗೆ ಒಂದಷ್ಟು ಖುಷಿಯ ವಿಚಾರಗಳು ಸಿಗುತ್ತೆ. ಸಂತಾನಕ್ಕಾಗಿ ಟ್ರೈ ಮಾಡ್ತಿರೋರಿಗೆ ಈಗ ಆಲ್ರೆಡಿ ಅದರಲ್ಲಿ ಗುಡ್ ನ್ಯೂಸ್ ಸಿಕ್ಕಿರುತ್ತೆ. ಜೊತೆಗೆ ಮೇ ತಿಂಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಮಗು ಅಳುವಿನ ಸದ್ದು, ನಗುವಿನ ಸದ್ದು ಕಾಣ್ತೀರಾ. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವರ ಜ್ಞಾನಾರ್ಜನೆಯನ್ನು ಕಂಡು ನಿಮಗೂ ಕೂಡ ಖುಷಿ ಆಗ್ತಾ ಇದೆ. ಅವರಿಗೋಸ್ಕರ ಒಂದಷ್ಟು ಖರ್ಚುಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಇದೆಲ್ಲವೂ ಗುರು 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮಗೆ ಆ ವಿಚಾರಗಳಲ್ಲಿ ಹೆಚ್ಚು ಯಶಸ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆ ಇದೇ 11ನೇ ಮನೆಗೆ ನಿಮ್ಮ ಕರ್ಮಸ್ಥಾನದ ಅಧಿಪತಿ ಮತ್ತು 3ನೇ ಮನೆಯ ಅಧಿಪತಿ ಶುಕ್ರ 15ನೇ ತಾರೀಕು ನಂತರ ಬರ್ತಾರೆ. ಅಲ್ಲಿ ಗುರುವಿನ ಜೊತೆ ಯುತಿಯಾಗುತ್ತೆ. ಒಂದು ದೈವಗ್ರಹ, ಇನ್ನೊಂದು ದೈತ್ಯಗ್ರಹ, ಇಬ್ಬರಿಗೂ ಪರಸ್ಪರ ಆಗೋದಿಲ್ಲ, ಶತ್ರುಗಳು, ಈ ಥರದ್ದೆಲ್ಲ ಉಲ್ಲೇಖಗಳಿದ್ದರೂ 11ನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಯುತಿಯಿಂದ ಅದೊಂದು ರೀತಿ ಲಕ್ಷ್ಮಿ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ನೆಟ್ವರ್ಕ್ ತುಂಬ ಅದ್ಭುತವಾಗಿ ಬೆಳೆಯುತ್ತೆ. ಸಮಾಜದಲ್ಲಿ ಒಂದು ದೊಡ್ಡ ಸ್ತ್ರೀ ನಿಮಗೆ ಪರಿಚಯ ಆಗ್ತಾರೆ. ಆ ಸ್ತ್ರೀಯಿಂದ ನಿಮ್ಮ ಲಾಭಗಳು ಹೆಚ್ಚಾಗುತ್ತೆ. ಮನೆಯಲ್ಲಿರುವ ಸ್ತ್ರೀಯಿಂದ ನಿಮಗೆ ಲಾಭಗಳು ಕ್ರಿಯೇಟ್ ಆಗುತ್ತೆ. ಮಗಳ ಹೆಸರಲ್ಲಿ ನೀವೇನಾದ್ರು ಬಿಸ್ನೆಸ್ ಶುರು ಮಾಡಿದ್ರೆ ಅದು ನಿಮಗೆ ಲಾಭವನ್ನು ಕೊಡುತ್ತೆ. ಹೆಂಡತಿಯ ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡಿದ್ರೆ ಅದು ನಿಮಗೆ ಲಾಭವನ್ನು ಕೊಡುತ್ತೆ. ಸೊ ಒಟ್ಟಾರೆ 11ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಲವಲವಿಕೆಯಿಂದ ಇರ್ತೀರ. ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ಹೊರಗಡೆಯ ಏನು ಸ್ನೇಹ ಬಳಗದಲ್ಲಿ ಪರಿಚಯ ಆಗುವ ವ್ಯಕ್ತಿಗಳಿಂದ ನಿಮಗೆ ಹಲವಾರು ಲಾಭಗಳಂತೂ ಖಂಡಿತ ಇವೆ. ಹಾಗಾಗಿ ನಿಮ್ಮ ನೆಟ್ವರ್ಕನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗಿ. ಸ್ಪೆಷಲಿ ಸಿಂಹರಾಶಿ, ಸಿಂಹ ಲಗ್ನದ ಹೆಣ್ಮಕ್ಳು ಅಡುಗೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಕೈಗುಣ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಕೈಯಿಂದ ಏನೇ ಮಾಡಿದ್ರೂ ಅದು ಚೆನ್ನಾಗಿ ಮೂಡಿ ಬರುತ್ತೆ. ಅಡುಗೆ ಆಗಲಿ ಅಥವಾ ಬೇರೆ ಕೆಲಸಗಳಾಗಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 11ನೇ ಮನೆಯಲ್ಲಿ 3ನೇ ಮನೆಯ ಅಧಿಪತಿ ಬಂದಿರೋದ್ರಿಂದ ಸೊ ನಿಮ್ಮ ಕೈ ಚಳಕದ ಎಲ್ಲ ಕೆಲಸಗಳಲ್ಲಿಯೂ ಲಾಭಗಳನ್ನು ಗಳಿಸ್ತೀರಾ. ಅದು ಅಡುಗೆ ಮಾಡೋದ್ರಿಂದ ಹಿಡಿದು ಅಥವಾ ಅಡುಗೆ ಪ್ರೋಗ್ರಾಮ್ ಏನಾದ್ರು ಮಾಡ್ತಾ ಇದ್ದರೆ ನೀವು ಯೂಟ್ಯೂಬಲ್ಲಿ ಡೆಫಿನೆಟ್ಲಿ ಸಿಂಹರಾಶಿ, ಸಿಂಹ ಲಗ್ನದವರು ಶೈನ್ ಆಗ್ತಾರೆ. ವ್ಯೂಸ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಅಂದರೆ ಒಳ್ಳೆಯ ಹಣ ನಿಮಗೆ ಹರಿದು ಬರುತ್ತೆ. ಇದೆಲ್ಲವೂ ತುಂಬ ಚೆನ್ನಾಗಿದೆ ಶುಕ್ರನ ಒಂದು ಬಲದಿಂದ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಲಗ್ನದಲ್ಲಿಯೇ ಏನು ಕೇತುವಿನ ಸಂಚಾರ, 7ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಜೊತೆಗೆ ಶನಿ ಮಹಾತ್ಮರ ಸಂಚಾರ. ನೋಡಿ, ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ 7ನೇ ದೃಷ್ಟಿಯನ್ನು ಕನ್ಯಾ ರಾಶಿ ಮೇಲೆ ಕೊಡ್ತಾರೆ. ಕನ್ಯಾ ರಾಶಿ ನಿಮಗೆ ಕುಟುಂಬ ಸ್ಥಾನ. ಸೊ ಕುಟುಂಬದಲ್ಲೂ ಇವಾಗ ಮನಸ್ತಾಪಗಳು ಜಾಸ್ತಿ ಆಯಿತು. 7ನೇ ಮನೆಯ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ. ಸೊ ಹಾಗಾಗಿ ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ. ಗಂಡ ಹೆಂಡತಿಯ ನಡುವೆ ಏನೋ ಒಂದು ಕಿರಿಕ್, ಏನೋ ಒಂದು ಅನುಮಾನ, ಬೇಡ ಅಂದರೂ ಅದು ನಿಮ್ಮಿಂದ ಹೋಗ್ತಾ ಇಲ್ಲ. ಅಷ್ಟಮದಲ್ಲಿ ಶನಿ ಇರೋದರಿಂದ ಕಾಪಾಡಿಕೊಂಡು ಬಂದಿದ್ದಂತಹ ಗುಟ್ಟುಗಳೆಲ್ಲ ರಟ್ಟಾಗ್ತಾ ಇದೆ. ಅದು ಒಳ್ಳೆಯ ವಿಚಾರಗಳಿಗಾಗಿದ್ದರೆ ಓಕೆ, ಕೆಟ್ಟ ವಿಚಾರಗಳಾಗಿದ್ದರೆ ಡೆಫಿನೆಟ್ಲಿ ನಿಮ್ಮ ನಡುವೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಪಾಲುದಾರಿಕೆಯ ವಿಚಾರದಲ್ಲೂ ಕೂಡ ಶನಿ ಮಹಾತ್ಮರು ಅಂಥ ಒಂದು ದೊಡ್ಡ ಬೆಳವಣಿಗೆಯನ್ನು ಕೊಡ್ತಾ ಇಲ್ಲ. ನಿಧಾನಗತಿಯಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಇನ್ನು 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ, ಸೇವೆಯ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದಾರೋ ಅದನ್ನು 6ನೇ ಮನೆಯಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಇನ್ನೊಬ್ಬರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವಂತಹ ಕೆಲಸ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಲಾಯರ್ಸ್ ಇರ್ಬೋದು, ಫೈನಾನ್ಷಿಯಲ್ ಅಡ್ವೈಸ್ ಮಾಡೋರು ಇರ್ಬೋದು, ಜ್ಯೋತಿಷಿಗಳಿರ್ಬೋದು, ವಾಸ್ತು ತಜ್ಞರಿರ್ಬೋದು. ಈ ಥರ ಈ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇರ್ತದೆ ಕೆಲಸಗಳೆಲ್ಲ.
ಬಟ್ ನೀವು ತುಂಬ ಜವಾಬ್ದಾರಿತೆಯಿಂದ ಇರಬೇಕು, ಶಿಸ್ತನ್ನು ಕಾಪಾಡ್ಕೊಂಡು ಹೋಗಬೇಕು, ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಅಷ್ಟಮ ಸ್ಥಾನದಿಂದ ಶನಿಯ ಬಿಡುಗಡೆ ಆಗೋವರೆಗೂ ಈ ಗೊಂದಲ ಗೋಜಲು ಇದ್ದೇ ಇರುತ್ತೆ. ಅದನ್ನು ಸಹಿಸ್ಕೊಳ್ಳೋದನ್ನು ಕಲಿಬೇಕು. ಕೇತುವಿನ ಸಂಚಾರದಿಂದ ಸ್ವಲ್ಪ ಮಾತಿನಲ್ಲಿ ಈಗ ಹಠ ಜಾಸ್ತಿ ಕಾಣಿಸ್ತಾ ಇದೆ, ಸಿಟ್ಟುಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಏನು ಏಕಾಂತವನ್ನು ಬಯಸ್ತಾ ಇದ್ದೀರಾ ಅದು ಕೇತು ಇರೋವರೆಗೂ ಮಾತ್ರ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ. 7ನೇ ಮನೆಯಲ್ಲಿ ರಾಹು ಅನುಮಾನಗಳನ್ನು ಮತ್ತಷ್ಟು ಸೃಷ್ಟಿ ಮಾಡ್ತಾರೆ. ಅವರು ಬಿಡುಗಡೆ ಆಗುವವರೆಗೂ ಆ ಅನುಮಾನಗಳನ್ನು ನಾನು ಮೊದಲೇ ಹೇಳಿದ್ದೀನಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ. ಸೊ ಕಂಟ್ರೋಲಿಗೆ ತೆಗೆದುಕೊಳ್ಳಿ. ಉಳಿದಂತೆ 6ನೇ ಮನೆಯ ಅಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ. ಹಳೆಯ ನೋವುಗಳು ಕೂಡ ಉಲ್ಬಣಗೊಳ್ಳುತ್ತೆ. ಅಂದರೆ ಮಂಡಿ ನೋವು, ಕೀಲು ನೋವು, ಪಾದಗಳಿಗೆ ಸಂಬಂಧಪಟ್ಟಂತಹ ನೋವುಗಳೆಲ್ಲ ಮತ್ತೆ ಜಾಸ್ತಿ ಆಗುತ್ತೆ. ಹಳೆಯ ಕಾಯಿಲೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಬಟ್ ಹಿರಿಯ ನಾಗರಿಕರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮ್ಮ ಪ್ರಾಣಕ್ಕೆ ಹಾನಿ ಆಗಲ್ಲ. ಅಷ್ಟಮದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ದೀರ್ಘ ಆಯುಷನ್ನು ಕೊಡ್ತಾರೆ. ಸೊ ಹಾಗಾಗಿ ಪ್ರಾಣಕ್ಕೆ ಸಂಕಟಗಳಿಲ್ಲ, ಜೀವಹಾನಿ ಇಲ್ಲ, ನಿಮ್ಮನ್ನು ಕಾಪಾಡ್ತಾರೆ ಶನಿ ಮಹಾತ್ಮರು. ನಿಮ್ಮ ಆಯುಷನ್ನು ವೃದ್ಧಿ ಮಾಡ್ತಾರೆ. ಬಟ್ ದೇಹವನ್ನು ಬಳಸ್ತಾರೆ, ನೋವುಗಳನ್ನು ಕೊಡ್ತಾರೆ. ಅದನ್ನು ಸಹಿಸ್ಕೊಳ್ಳೋದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಹಾಗೆ ಪ್ರೇಮಿಗಳಿಗೆ ನಿಮ್ಮ 5ನೇ ಮನೆಗೆ 11ನೇ ಮನೆಯಿಂದ ಗುರುವಿನ ದೃಷ್ಟಿ ಇದೆ. ಸೊ ಗುರು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರೇಮಿಗಳಿಗೆ ಲಾಭಗಳಂತೂ ಇದೆ. ಸೊ ನೀವು ನಿಮ್ಮ ಪ್ರೇಮ ನಿವೇದನೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ, ಮದುವೆಯ ಮಾತುಕತೆಗೆ ಕೂಡ ಒಳ್ಳೆಯ ಸಮಯ. ಆದರೆ 3ನೇ ವ್ಯಕ್ತಿಯಿಂದ ತೊಂದರೆ ಇದೆ. ಅದು ರಾಹು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ನಡುವೆ ಯಾರೋ ಒಬ್ಬ 3ನೇ ವ್ಯಕ್ತಿ ಬಂದು ಕಡ್ಡಿ ಅಲ್ಲಾಡಿಸಿ ನಿಮ್ಮ ಸಂಬಂಧವನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ 3ನೇ ವ್ಯಕ್ತಿಯ ಮಾತಿಗೆ ಬೆಲೆ ಕೊಡದೆ ನಿಮ್ಮ ಸಂಬಂಧಗಳಿಗೆ ಬೆಲೆ ಕೊಟ್ಟು ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವುದರ ಕಡೆ ಗಮನ ಕೊಡಿ. ಅದೇ ರೀತಿ ನಮ್ಮ ಕೃಷಿಕರು ನೋಡಿ, ನಿಮಗೆ 4ನೇ ಮನೆಯ ಅಧಿಪತಿ ಕುಜ, ಭಾಗ್ಯಸ್ಥಾನದ ಅಧಿಪತಿ ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಂಗಾಗಿ ನಿಮ್ಮ ಏನು ಜಮೀನಿನ ಮೇಲೆ ಹೂಡಿಕೆಯನ್ನು ಮಾಡಿದ್ದೀರಾ, ಬೆಳೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಿಂದ ನಿಮಗೆ ಹೆಚ್ಚು ಲಾಭಗಳಿವೆ, ಅದೃಷ್ಟವನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವು ಬೆಳೆದ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಗುತ್ತೆ. ಅಷ್ಟಮದಲ್ಲಿ ಶನಿಯ ಸಂಚಾರ ಆಗ್ತಾ ಇದೆ. ನೀರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳಿಂದ ತೊಂದರೆಗಳನ್ನು ಎದುರಿಸಬಹುದು. ಬಟ್ ಅದರ ಕಡೆ ಗಮನ ಕೊಡಿ. ಉಳಿದಂತೆ ಇನ್ನೆಲ್ಲವೂ ಚೆನ್ನಾಗಿದೆ. ವಿದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಕೆಲಸಕ್ಕೆ ಟ್ರೈ ಮಾಡೋರಿಗೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಈ ಗೌಪ್ಯ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ, ಗುಪ್ತ ವಿದ್ಯೆಗಳನ್ನು ತಿಳಿದುಕೊಳ್ಳೋದಕ್ಕೆ ಇದು ರೈಟ್ ಸಮಯ. ಯಾಕೆಂದರೆ ಲಗ್ನದಲ್ಲಿ ಕೇತುವಿನ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಧ್ಯಾನ, ಆಧ್ಯಾತ್ಮಿಕ ಚಿಂತನೆಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ಗ್ರಹಗಳನ್ನು ಕೂಡ ಆ್ಯಕ್ಟಿವೇಟ್ ಮಾಡಿ ಸಮಾಧಾನ ಮಾಡಿಬಿಡ್ತಾರಂತೆ. ಹಾಗಾಗಿ ಧ್ಯಾನದ ಕಡೆ, ಆಧ್ಯಾತ್ಮದ ವಿಚಾರ ಕಡೆ ಹೆಚ್ಚು ಒಲವು ಕೊಡಿ. ಬಟ್ ತುಂಬ ಆಧ್ಯಾತ್ಮಿಕವಾಗಿ ಹೋಗಬೇಡಿ. ಗ್ರಹಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಶನಿ ಮಹಾತ್ಮರಿಗೆ ಗೊತ್ತೇ ಇದೆ, ಬಡವರಿಗೆ ಹೆಲ್ಪ್ ಮಾಡೋದು, ಅಂಗವಿಕಲರಿಗೆ ಹೆಲ್ಪ್ ಮಾಡೋದು, ಶಿಸ್ತಿನಿಂದ ಇರೋದು, ಜವಾಬ್ದಾರಿ ತೆಗೆದುಕೊಳ್ಳೋದನ್ನು ಮಾಡಿ. ರವಿಗೋಸ್ಕರ ತಂದೆಯ ಸಮಾನರು ಯಾರ್ಯಾರಿದ್ದಾರೆ ಅವರಿಗೆ ರೆಸ್ಪೆಕ್ಟ್ ಕೊಡಿ, ಸೂರ್ಯ ನಮಸ್ಕಾರ ಮಾಡಿ. ಪ್ರತಿ ಭಾನುವಾರ ಸಪ್ಪೆ ಊಟ ಮಾಡೋದ್ರಿಂದ ರವಿ ಶಾಂತಿಯಾಗುತ್ತೆ. ಇದ್ರ ಕಡೆ ನಾವು ಗಮನ ಕೊಡಿ. ಗುರುಗೋಸ್ಕರ ವಿದ್ಯಾದಾನ ಮಾಡೋದು, ಮಾರ್ಗದರ್ಶನ ಮಾಡೋದು. ಯಾರು ನಿಮ್ಮ ಮುಂದೆ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ನೀವೇ ಮುಂದೆ ಹೋಗಿ ಮಾರ್ಗದರ್ಶನ ಮಾಡಿ, ಗುರು ಆ್ಯಕ್ಟಿವೇಟ್ ಆಗ್ತಾರೆ. ಶುಕ್ರನಿಗೋಸ್ಕರ ಸ್ವಲ್ಪ ಲಕ್ಸುರಿಯಾಗಿರೋದಕ್ಕೆ ಟ್ರೈ ಮಾಡಿ. ಹೊಸ ಹೊಸ ಪರ್ಫ್ಯೂಮ್ ತೊಗೊಬನ್ನಿ, ರೆಸ್ಟೋರೆಂಟ್ಗೆ ಹೋಗಿ ಒಳ್ಳೆಯ ಊಟಗಳನ್ನು ಮಾಡಿ, ಸಿನಿಮಾಗಳನ್ನು ನೋಡಿ, ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಒಟ್ಟಾರೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಶ್ರಮ ಹಾಕಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.